ಹಾಯ್ ಎವ್ರಿವನ್, ನಾನು ಜ್ಯೋತಿ. ಸಹನ ಕಿಚನ್ಗೆ ಸ್ವಾಗತ. ನಾವಿವತ್ತು ನಿಂಬೆಕಾಯಿ ಉಪ್ಪಿನಕಾಯಿ ಮಾಡುವ ವಿಧಾನ ನೋಡೋಣ. 2 ವರ್ಷದವರೆಗೂ ಇಟ್ಟರೂ ಏನೂ ಆಗೋದಿಲ್ಲ, ಕೆಡೋದಿಲ್ಲ. ಮೊದಲಿಗೆ ನಾನಿಲ್ಲಿ 20 ನಿಂಬೆಹಣ್ಣು ತಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಒಂದು ಅಳತೆ ಕಪ್ ತಗೊಂಡು ಎಷ್ಟು ಕಪ್ ಆಗುತ್ತೆ ಅಂತ ನೋಡ್ಕೋಬೇಕು. ಅದ್ರ ಮೇಲೆ ನಾವು ಬೆಲ್ಲ ಎಷ್ಟು ಹಾಕಬೇಕು ಅಂತ ಅಳತೆ ಮೇಲೆ ಬೆಲ್ಲ ಸೇರಿಸಬೇಕಾಗುತ್ತೆ. ನಾನಿಲ್ಲಿ ನಿಮಗೆ ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ. ಐದು ಕಪ್ನಷ್ಟು ಆಗಿದೆ. ನಾನಿಲ್ಲಿ 2 ಕಪ್ನಷ್ಟು ಬೆಲ್ಲ ಸೇರಿಸಿದ್ದೀನಿ. ಸ್ವಲ್ಪ ಸಿಹಿ ಬೇಕು ಅಂದವರು ಇನ್ನೊಂದು ಅರ್ಧ ಕಪ್ನಷ್ಟು ಬೆಲ್ಲ ಸೇರಿಸ್ಬೋದು. ಒಂದು ಅರ್ಧ ಕಪ್ನಷ್ಟು ಉಪ್ಪು, 2 ಸ್ಪೂನಷ್ಟು ಮೆಂತೆ, ಸಾಸಿವೆ 2 ಸ್ಪೂನು, ಬೆಳ್ಳುಳ್ಳಿ 2 ಗೆಡ್ಡೆ, ಹಾಗೆಯೇ 2 ಸ್ಪೂನಷ್ಟು ಅರಿಶಿಣ, ಸ್ವಲ್ಪ ಹಿಂಗು, ಕರಿಬೇ, ಒಣಮೆಣಸಿನ್ಕಾಯಿ 1-2, ಒಂದು ಅರ್ಧ ಕಪ್ನಷ್ಟು ಖಾರದ ಪುಡಿ, ಹಾಗೆಯೇ 1 ಕಪ್ಪಷ್ಟು ಎಣ್ಣೆ. ಹೆಚ್ಚಿರೋ ನಿಂಬೆನ ಒಂದು 10-15 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ತಳ ಹಿಡಿದೇ ಇರೋ ಥರ ಕುದಿಸ್ಕೋಬೇಕು. ನಿಂಬೆಹಣ್ಣಿನ ಸಿಪ್ಪೆ ಸ್ವಲ್ಪ ದಪ್ಪ ಇರೋದ್ರಿಂದ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ. ಆಗಿದೆ, ಇದನ್ನು ಹಾರಲ್ಲಿ ಬಿಡಬೇಕು. ಉಪ್ಪಿನಕಾಯಿ ಬೇಕಾಗಿರೋ ಒಗ್ಗರಣೆ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ನಷ್ಟು ಎಣ್ಣೆ, ಜಜ್ಜಿರೋ 2 ಬೆಳ್ಳುಳ್ಳಿ, ಕರಿಬೇ, 2 ಒಣಮೆಣಸಿನ್ಕಾಯಿ, ಎರಡು ಸ್ಪೂನಷ್ಟು ಅರಿಶಿಣ, ಒಂದು ಅರ್ಧ ಸ್ಪೂನಷ್ಟು ಇಂಗು. ಒಗ್ಗರಣೆನ ಹಾರಲ್ಲಿ ಬಿಡಬೇಕು. ಎರಡು ಸ್ಪೂನಷ್ಟು ಸಾಸಿವೆ, 2 ಸ್ಪೂನಷ್ಟು ಮೆಂತೆ ಹುರ್ಕೋಬೇಕು. ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕು.
ಆರಿದ ಮೇಲೆ ಮಿಕ್ಸಿ ಜಾರ್ನಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಮಾಡಿರೋ ಒಗ್ಗರಣೆಗೆ ಬೇಯಿಸಿರೋ ನಿಂಬೆಹಣ್ಣು, ಒಂದು ಅರ್ಧ ಕಪ್ನಷ್ಟು ಖಾರ ಪುಡಿ, ಹುರಿದು ಪುಡಿ ಮಾಡ್ಕೊಂಡಿರೋ ಮೆಂತ್ಯ ಸಾಸಿವೆ ಪೌಡ್ರು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ಮೇಲೆ ಒಂದು ಏರ್ ಕಂಟೈನರ್ ಜಾರ್ನಲ್ಲಿ ತೆಗೆದಿಡಬೇಕು. ನೋಡಿದ್ರಲ್ಲ ಫ್ರೆಂಡ್, ನಿಂಬೆಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದೆಂದು. ಮುಂದಿನ ವಿಡಿಯೋಗಾಗಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಪ್ರೆಸ್ ಮಾಡಿ.